ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ, ಕಾಪಾಡು. ಓಕೆ, ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಟ್ಟು ಬೇಳೆ ಹಾಕೋಬೇಕು. ಓಕೆ, ಬೇಳೆ ಹಾಕೋಬೇಕು. ಬೇಳೆ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಚೂರು ಅರಿಶಿನ ಹಾಕ್ಕೋಬೇಕು. ಹಾಗೆ ಚೂರು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇದು ಬೇಳೆ ಎಲ್ಲ ಕುದೀಲಿ. ಸ್ವಲ್ಪ ಮುಚ್ಚಿಬಿಡೋಣ. ಇವಾಗ ಬೇಳೆ ಎಲ್ಲ ಬೆನೀಲಿ. ಒಂದು ಪಾತ್ರೆ ತೊಗೊಂಡು ನೀರು ಹಾಕಿ ಅದರೊಳಗೆ ಕ್ಯಾರೆಟ್ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಬೀನ್ಸ್ ಹಾಕ್ಕೋಬೇಕು. ಹಾಗೂ ಗೆಡ್ಡೆಕೋಸು ಅಂತಾರಲ್ಲ, ಗೆಡ್ಡೆಕೋಸು ಹಾಕ್ಕೋಬೇಕು. ನೆಕ್ಸ್ಟ್ ಆಲೂಗಡ್ಡೆ ಹಾಕ್ಕೋಬೇಕು. ಇದೆಲ್ಲ ಹಾಕಿ ನೀಟಾಗಿ 2 ಸಲ ತೊಳಿಬೇಕು ಇದನ್ನು. ಓಕೆ, ನೀಟಾಗಿ 2 ಸಲ ತೊಳೆದ್ರೆ ಓಕೆ. ಇನ್ನು ಉಪ್ಪು ಹಾಕಿನೂ ತೊಳಿಬೋದು, ಏನು ತೊಂದರೆ ಇಲ್ಲ. ಬೇಡ, ಇಷ್ಟೇ 2 ಸಲ ತೊಳೆದ್ರೆ ಸಾಕು. ಬೇಳೆ ಕುದೀತಿರೋದ್ರಲ್ಲಿ ತರಕಾರಿ ಎಲ್ಲ ಹಾಕ್ಕೊಳ್ಳಿ. ಎಲ್ಲ ತರಕಾರಿ ಓಕೆ. ನೆಕ್ಸ್ಟ್ ಸ್ವಲ್ಪ ಬಿಸಿನೀರು ತೊಗೊಂಡು ಅದು ಬೇಳೆ ಕುದೀತಿರೋ ನೀರಲ್ಲೇ ಸ್ವಲ್ಪ ತೊಗೊಂಡು ಸ್ವಲ್ಪ ಹುಣಸೆಹಣ್ಣು ನೆನ್ಸಕ್ಕೆ ಹಾಕೋಬೇಕು. ಸ್ವಲ್ಪ ಹುಣಸೆಹಣ್ಣು ಬೇಕಾಗುತ್ತೆ. ಓಕೆ, ಸಾಕು. ಬೇಳೆ ತರಕಾರಿ ಎಲ್ಲ ಬೆನಿಬೇಕು. ಅಷ್ಟರೊಳಗೂ ಮಸಾಲ ಎಲ್ಲ ಹುರ್ಕೋಬೇಕು. ಪಾತ್ರೆ ಇಟ್ಟು ಸ್ವಲ್ಪ ಮೆಂತ್ಯ ಕಾಳು, ಓಕೆ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಕು ಜೀರಿಗೆ. ನೆಕ್ಸ್ಟ್ ಕಡಲೆಬೇಳೆ, ಉದ್ದಿನಬೇಳೆ, ನೆಕ್ಸ್ಟ್ ಹಿಂಗು, ಚಕ್ಕೆ, ಲವಂಗ ಹಾಗೂ ಸ್ವಲ್ಪ ಗಸಗಸೆ. ಆಯಿತು, ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಕೆಂಪಾಗ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ಸಾಕು. ಹಾಗೂ ಮರಾಠ ಮೊಗ್ಗು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಮರಾಠ. ಸ್ವಲ್ಪ ಧನಿಯಾ ಹಾಕ್ಕೊಂಡು ಒಂದು 3 ಟೀ ಸ್ಪೂನ್ ಸಾಕಷ್ಟೇ, ಜಾಸ್ತಿ ಏನು ಬೇಡ. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಾಯ್ತು. ಸ್ವಲ್ಪ ಹುರಿಲಿಕ್ಕೆ ಎಣ್ಣೆ ಹಾಕೋಣ, ಇಲ್ಲಾಂದರೆ ಘಾಟ್ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಇಲ್ಲಾಂದರೆ ಘಾಟ್ ಆಗಿಬಿಡುತ್ತೆ. ಸ್ವಲ್ಪ ಹುರ್ಕೊಂಡ್ರೆ ಕರಿಬೇವು, ಇದನ್ನು ಸ್ವಲ್ಪ ಬಾಳಿಸ್ಕೋಬೇಕು. ಓಕೆ, ಹುರಿದಿರುವ ಎಲ್ಲ ಮಸಾಲವನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಒಳಗೆ ಹಾಕ್ಕೊಳ್ತೀವಿ. ಓಕೆ, ಹುಣಸೆಹಣ್ಣು ಹುಳಿ ನೆನ್ಸಕ್ಕೆ ಹಾಕಿರಬೇಕು. ಮೊದಲೇ ಬಿಸಿನೀರಲ್ಲಿ ನೆನ್ಸಕ್ಕೆ ಹಾಕಿದ್ದೆ, ಅದನ್ನು ನೀಟಾಗಿ ಕಿವುಚ್ಕೊಂಡು ರಸ ಎಲ್ಲ ತಗೊಂಡೋಗಿದೆ. ಇವಾಗ ಬಿಸಿಬೇಳೆಬಾತ್ ಪೌಡ್ರ್ ಇದೆ ಅಲ್ಲ, ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೋಬೇಕು. ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೋಬೇಕು. ಓಕೆ, ನೋಡ್ಕೊಂಡು ಹಾಕ್ಕೋಬೇಕು ಪೌಡ್ರು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರ ಅದನ್ನ ನೋಡಿಕೊಂಡು ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ಬೇಳೆ ತರಕಾರಿ ಎಲ್ಲ ಬೆಂದಿದೆ ಅಲ್ಲ, ಆ ಸಾಂಬಾರೊಳಗೆ ಇದನ್ನ ಹಾಕ್ಕೋಬೇಕು. ಇವಾಗ ಇದು ಕುದೀತಾ ಇರೋದ್ರೊಳಗೆ ಈ ಸಾಂಬಾರು ಆಯ್ತಲ್ಲ ಹಾಕ್ಕೊಳ್ಳಿ. ಇನ್ನು ಬೆನೀಲಿ ಬೇಕಾದ್ರೆ ಉಪ್ಪು ಹಾಕ್ಕೊಂಡು, ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಕಾಯಲ್ಲಿ ಇಡಬೇಕು ಒಗ್ಗರಣೆಗೆ. ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕ್ಕೊಂಡು ನಂತರ ಸ್ವಲ್ಪ ಜೀರಿಗೆ ಹಾಕೋಬೇಕು. ಓಕೆ, ಸ್ವಲ್ಪ ಕರಿಬೇವು, ನಂತರ ಸ್ವಲ್ಪ ಮೆಣಸಿನಕಾಯಿ ಸ್ವಲ್ಪ ಹುರಿಬೇಕು. ಓಕೆ, ಸ್ವಲ್ಪ ಸ್ವಲ್ಪ ಎಣ್ಣೆ ಫ್ರೈ ಇದು ಬೆನೀತಾ ಇದೆ. ಸ್ವಲ್ಪ ಟೊಮಾಟೊ
ಮಾಡ್ಕೋಬೇಕು. ಬೇಕಾಗಿದೆ ಬೆಂದಿ ಟೊಮೊಟೊ, ಕ್ಯಾಪ್ಸಿಕಮ್, ಒಗ್ಗರಣೆ, ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಇದೆ. ಸ್ವಲ್ಪ ಬೆಂದಿದೆ. ಬೆಂದ ನಂತರ ಒಗ್ಗರಣೆ ಎಲ್ಲ ಇದ್ರೊಳಗೆ ಹಾಕ್ಕೊಂಡು, ಓಕೆ, ಟೊಮೊಟೊ ಹಾಗೂ ದೊಣ್ಣೆ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಒಗ್ಗರಣೆ ಎಲ್ಲ ಇದ್ರೊಳಗೆ ಹಾಕ್ಕೊಂಡಾಗಿದೆ. ಇದರಲ್ಲಿ ಅಕ್ಕಿಬೇಳೆ ಅಂತ ಏನು ಹಾಕಿಲ್ಲ, ಅವಲಕ್ಕಿ ಹಾಕೋದ್ವಿ. ಸಾಕಿಷ್ಟೇ, ಒಂದೇ ಸಲ ನೀರು ಚಲ್ಬೇಡ, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ ಇದು. ಓಕೆ, ಅಕ್ಕಿ ಎಲ್ಲ ಬಿಡಿ ಬಿಡಿ ಮಾಡಿಕೊಂಡು ಇವಾಗ ಬಿಸಿಬೇಳೆಭಾತ್ ಸಾಂಬಾರು ಇದೆಲ್ಲ ಸಾಂಬಾರೊಳಗೆ ಹಾಕ್ಕೋಬೇಕು. ಓಕೆ, ರೆಡಿ ಆಗಿದೆ ಅವಲಕ್ಕಿ ಬಿಸಿಬೇಳೆಭಾತು. ಇವಾಗ ಸ್ವಲ್ಪ ಖಾರ ಬೂಂದಿ ಹಾಕಿ, ಬಿಸಿಬೇಳೆಭಾತ್ ಅಂದರೆ ಖಾರ ಬೂಂದಿ ಇಲ್ಲಾಂದರೆ ಹಿಂಗೆ. ಓಕೆ.